ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಮತ್ತೆ ನಿಮ್ಮೆಲ್ಲರನ್ನ ಕ್ರೂಸ್ ಟ್ರಿಪ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಪ್ರಿಷಕ್ ಬಾ ಬಾ ಬೇಗ ಬಾ 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 ಬಾ. ಯಾವ ತರ ರೆಡಿ ಆಗಿದ್ಯಾ ಅಂತ ತೋರ್ಸೋಣ ಬಾ. ಓಡ್ ಬಾ ಬೇಗ, ರನ್ ರನ್ ರನ್. ಸೊ ನಾವೆಲ್ಲರೂ ಇವಾಗ ರೆಡಿ. ಆಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ಬಿಟ್ಟು ಹೋಗಿದ್ದಾರೆ. ಅಂಡ್ ರೂಮ್ ಸ್ವಲ್ಪ ನೋಡೋದಕ್ಕೆ ಹೋಗ್ಬಿಡಿ, ಮೆಸ್ಸಿ ಆಗಿದೆ. ಈಗಷ್ಟು ಎಲ್ಲ ಡ್ರೆಸ್ ಅಪ್ ಆಗಿದ್ದು. ಅಂಡ್ ಇವಾಗ ನಾವು ಇಡೀ ಫ್ಯಾಮಿಲಿ ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಥೀಮ್ ಅಲ್ಲಿ ರೆಡಿ ಆಗಿರೋದು. ಎಸ್ ಪ್ರಿಷಾ, ಹಾಯ್ ಮಾಡು ಪ್ರಿಷಾ. ಹಲೋ ಹಾಯ್. ರಾತ್ರಿ ಎಲ್ಲ ಸ್ವಲ್ಪ ಅಷ್ಟು ಸುತ್ತಾಡೋದಕ್ಕೆ ಹೋಗ್ಲಿಲ್ಲ, ರೆಸ್ಟ್ ಮಾಡಿದ್ವಿ. ಅಂಡ್ ರೂಮ್ ಅಲ್ಲೇನೆ ಬಂದು ಫ್ರೆಂಡ್ಸ್ ಎಲ್ಲ ನಾವು ಕಾರ್ಡ್ಸ್ ಎಲ್ಲ ಆಡೋದು ಆ ತರ ಮಿಡ್ ಆಗೋಯ್ತು. ಸ್ನಾಕ್ಸ್ ತಿನ್ಕೊಂಡು ತುಂಬಾ ಚೆನ್ನಾಗಿತ್ತು. ಎಸ್ ಕಮನ್ ಚಂದ್ರು, ನೀವು ಹೇಳಿ. ಎಷ್ಟೊಂದು ನೆನಪು ಚಂದ್ರು ಹತ್ರನೇ ಇರೋದು. ನಾನ್ ರನ್ನಿಂಗ್ ವಿತ್ ಪ್ರಿಷಾ. ಸೊ ಇವಾಗ ಇಲ್ಲಿ ನಾವು ಕ್ಯಾಟ್ಲಿನಾ ಐಲ್ಯಾಂಡ್ ಅಂತ ಇದೆ, ಅಲ್ಲಿ ಹೋಗ್ತಾ ಇದೀವಿ. ಇಟ್ಸ್ ಬೇಸಿಕಲಿ ಇನ್ನು ನಾವು US ಅಲ್ಲೇ ಇದ್ದೀವಿ ಅಂಡ್ ಆಲ್ಸೋ ಕ್ಯಾಲಿಫೋರ್ನಿಯಾದಲ್ಲೇ ಇದ್ದೀವಿ. ಇದು ಲಾಸ್ ಏಂಜಲೀಸ್ ಕೌಂಟಿ ಸಿಟಿ ಅಂತ ಇದು, ಬಟ್ ಆದ್ರೆ ಐಲ್ಯಾಂಡ್ ಇದೆ ಇದು. ಇದೊಂಥರ ಕ್ರೂಸ್ಗಳು ಬಂದು ಸ್ಟಾಪ್ ಮಾಡಿ ಎಕ್ಸ್ಪ್ಲೋರ್ ಮಾಡೋದು ಆ ತರ ಎಲ್ಲ ಇದೆ. ಸೊ ಅಲ್ಲಿ ಹೋಗ್ತಾ ಇದೀವಿ. ಬಟ್ ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ, ಈ ನಮ್ಮ ಕ್ರೂಸ್ ಇಂದ ಪೋರ್ಟಿಗೆ ಹೋಗೋದಕ್ಕೂ ಒಂದು ಬೋಟ್ ಅಲ್ಲೇ ಹೋಗ್ಬೇಕು. ಇದೊಂಥರ ಮಧ್ಯ ನಿಂತಿದೆ, ಇಲ್ಲಿ ಡಾಕ್ ಮಾಡಿಲ್ಲ ಇದನ್ನ. ಕ್ರೂಸ್ ನ ಡಾಕ್ ಮಾಡಿದ್ರೆ ಡೈರೆಕ್ಟ್ ಇಳ್ದು ಹೋಗ್ಬೋದು, ಬಟ್ ಆತರ ಇಲ್ಲ ಇಲ್ಲಿ. ಸೊ ಅದಕ್ಕೆ ಬೋಟ್ಗಳಲ್ಲಿ ಟ್ರಿಪ್ ಮಾಡಿಸ್ತಾರೆ. ಸೊ ಅಲ್ಲಿ ಹೋಗ್ತಾ ಇದೀವಿ ಇವಾಗ. ವೆಡ್ಡಿಂಗ್ ಆನಿವರ್ಸರಿ ಬಂದು ಜಾನ್ವರಿಲಿ ಇರೋದು. ನಾವ್ ಯಾವಾಗ್ಲೂ ಅಷ್ಟೇ ವೆಡ್ಡಿಂಗ್ ಆನಿವರ್ಸರಿ ಜಾನಲ್ಲಿ ಇರೋದ್ರಿಂದ ಫೆಬ್ ಅಲ್ಲಿ ಹೋಗ್ತೀವಿ, ಇಲ್ಲಾಂದ್ರೆ ಡಿಸೆಂಬರ್ ಅಲ್ಲಿ ನಾವು ಟ್ರಾವೆಲ್ ಮಾಡೋದು, ವೆಕೇಶನ್ ಪ್ಲಾನ್ ಎಲ್ಲ ಮಾಡ್ಕೊಳೋದು. ಯಾಕಂದ್ರೆ ಫೆಬ್ ಅಲ್ಲಿ ಜಾನ್ವರಿಲಿ ಚಂದ್ರಗುನು ಅವಾಗ ವರ್ಕಿಂಗ್ ಲೋಡ್ ಎಲ್ಲ ಸ್ವಲ್ಪ ಏನು ಬಿಗಿನಿಂಗ್ ಆಫ್ ದ ಇಯರ್ ಅವ್ರಿಗೂ ಕೂಡ ಜಾಸ್ತಿ ಇರುತ್ತೆ. ಅಂಡ್ ಲೀವ್ಸ್ ಎಲ್ಲಾನು ಸಿಗೋದು ಸ್ವಲ್ಪ ಅಷ್ಟು ಪ್ಲಾನ್ ಮಾಡ್ಕೊಳೋದು ಟಫ್ ಆಗುತ್ತೆ. ಅದಕ್ಕೋಸ್ಕರ ನಾವು ಡಿಸೆಂಬರ್ ಹಾಗೆ ಫೆಬ್ ಅಲ್ಲೇನೆ ಪ್ಲಾನ್ ಮಾಡ್ತೀವಿ. ಇದು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ವೆಕೇಶನ್ ಇವಾಗ ನಾವು ಮಾಡ್ತಾ ಇರೋದು. 7 years ಆಗುತ್ತೆ. ಜಾನ್ ಬಂದ್ರೆ ಅದು ಹೇಗ್ ಹೋಯ್ತೋ ಗೊತ್ತೇ ಆಗ್ತಾ ಇಲ್ಲ ನಂಗೆ. ಸೋ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಎ ಗುಡ್ ಪಾರ್ಟ್ನರ್. ಎಸ್ ಪ್ರಿಷಾ, Me too. Happy anniversary. Happy wedding anniversary. Yes. Prisha, let's go. ಪ್ರಿಷಾ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ಲು ಹೊರಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಕ್ರೂಸಲ್ಲಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಬಟ್ ಆದರೆ ಫುಲ್ ನಾವು 1 week ಫುಲ್ ಕ್ರೂಸಲ್ಲೇ ಇರಬೇಕು ಅಂದರೆ ಖಂಡಿತ ಬೋರ್ ಆಗ್ಬೋದು. ಬಟ್ ಈ ಥರ ಮಧ್ಯ ಮಧ್ಯ ಜಾಗಗಳಿಗೆ ಅವರು ಸ್ಟಾಪ್ ಮಾಡೋದ್ರಿಂದ ಹೋಗಿ ಹೊರಗಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಸೀನರಿ ಎಲ್ಲ ನೋಡಿಕೊಂಡು ರಿಲ್ಯಾಕ್ಸ್ ಆಗಿಬಿಟ್ಟು ಮತ್ತೆ ಬಂದುಬಿಟ್ಟು ಕ್ರೂಸಲ್ಲಿ ಮತ್ತೆ ಎಂಜಾಯ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ವ್ಯೂ ಅಂತೂ ಅಮೇಝಿಂಗ್ ಆಗಿತ್ತು. ಎಷ್ಟೊಂದು ಜನ ಆಲ್ರೆಡಿ ಐಲ್ಯಾಂಡ್ನ ಹೋಗಿ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರ್ತಾಯಿದ್ರು. ನಾವು 1-2 ದಿನ ಈ ಒಂದು ದೊಡ್ಡ ಕ್ರೂಸಲ್ಲೇ ಇದ್ವಿ. ಬಟ್ ಇವಾಗ ಈ ಒಂದು ಸ್ಮಾಲ್ ಬೋಟಲ್ಲಿ ಹೋಗ್ತಾ ಹಾಗೆ ವ್ಯೂ ನೋಡಿಕೊಂಡು ಇಲ್ಲಿಂದ ಒಂದು 5 ನಿಮಿಷ ರೈಡ್ ಇರುತ್ತೆ. ಸೊ ಒಂದು ಪಾಯಿಂಟಿಗೆ ಬಿಡ್ತಾರೆ, ಅಲ್ಲಿಂದ ಹೋಗಿ ನಾವು ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಮಿನಿ ಐಲ್ಯಾಂಡ್ ಇದು ನೋಡ್ಕೊಂಡ್ಬಿಟ್ಟು ನಾವು ಮತ್ತೆ ವಾಪಸ್ ಕ್ರೂಸ್ ಹತ್ರ ಬರ್ಬೋದು. ಸೊ ತುಂಬಾ ಒಂಥರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನಾವು ಫಸ್ಟ್ ಟೈಮ್ ಕ್ರೂಸ್ ಮಾಡ್ತಿರೋದ್ರಿಂದ ಒಂಥರ ನಮಗೂ ಇನ್ನೂ ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲ ಹೊಸ ಥರ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇತ್ತು. ಕ್ರೂಸಿಂದ ಆಚೆ ಬರೋದು, ಜಾಗ ಎಲ್ಲ ನೋಡ್ಕೊಳೋದು, ಮತ್ತೆ ಒಳಗಡೆ ಹೋಗೋದು. ಸೊ ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಅದೆಲ್ಲ ಎಂಜಾಯ್ ಮಾಡೋದು ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಪ್ರಿಷಾ ಅಂತೂ ಫುಲ್ ಅವಳಿಗೆ ನೀರು ಕಂಡ್ರೆ ತುಂಬಾ ಇಷ್ಟ. ಆ್ಯಂಡ್ ವ್ಯೂ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು. ನಾನು ಎಷ್ಟೇ ಮಾತಾಡ್ಸಿದ್ರು ಬ್ಲಾಗಿಗಂತೂ ಪೋಸ್ ಮಾಡ್ತಾ ಇರಲಿಲ್ಲ. ಅವಳ ಒಂದು ಟೈಮ್ ತುಂಬಾ ಎಂಜಾಯ್ ಮಾಡ್ತಾಯಿದ್ಲು.
ನೋಡಿದ್ರಲ್ಲ ನಮ್ಮ ಕ್ರೂಸ್ ಹಿಂದೆ ಯಾವ ಥರ ಕಾಣ್ತಾ ಇದೆ ಅಂತ. ನೋಡಿ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಇವಾಗ. ಸೊ ತುಂಬಾ ದೊಡ್ಡದಾಗಿದೆ. ಇದಕ್ಕಿಂತ ಇನ್ನೂ ದೊಡ್ಡದಾಗಿರೋ ಕ್ರೂಸ್ ಎಲ್ಲ ಇದೆ. ನಾನು ನೆಕ್ಸ್ಟ್ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ನಾನು ಚಂದು ಎಷ್ಟು ಪ್ಲೇಸಸ್ನ ನಿಮ್ಮ ಜೊತೆ ಎಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಹಾಗೆ ನಿಮ್ಮೆಲ್ಲನ ನಾನು ಎಷ್ಟೊಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದೀನಿ. ನಾನೆಲ್ಲ ಲೈಫ್ ಮೂಮೆಂಟ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಅದೇ ರೀತಿ ಇವಾಗ ನಮ್ಮ ಪುಟ್ಟ ಮಿನಿ ಲಿಟ್ಲ್ ಒನ್ ಜೊತೆ ನಮಗೆ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಇನ್ನೂ ಈ ಥರ ಟ್ರಾವೆಲ್ ಮಾಡೋದು, ಸುತ್ತಾಟ ಮಾಡೋದಕ್ಕೆ ತುಂಬಾ ಇಷ್ಟ. ಆ್ಯಂಡ್ ಅದರಲ್ಲೂ ಮಗು ಕೂಡ ತುಂಬ ಸಪೋರ್ಟ್ ಮಾಡಬೇಕಲ್ವ. ಪ್ರಿಷಾ ಕೂಡ ತುಂಬಾ ಎಂಜಾಯ್ ಮಾಡ್ತಾಳೆ ಟ್ರಾವೆಲಿಂಗೆಲ್ಲ. ಸೊ ಹಾಗಾಗಿ ನಮಗೂ ಕೂಡ ಇನ್ನೂ ತುಂಬಾ ಖುಷಿ ಅನಿಸುತ್ತೆ ಅವಳಿಗೆ ಕರ್ಕೊಂಡೋಗಿ ತೋರಿಸೋದು. ಹಾಗೆ ನಾನು ಚಂದು ಪ್ರಿಷಾ ಮೂವರು ಎಂಜಾಯ್ ಮಾಡ್ತಿರೋದು ಒಂಥರ ಫ್ಯಾಮಿಲಿ ಆಗಿ ಇವಾಗ ಇನ್ನೂ ಡಿಫ್ರೆಂಟ್ ವೈಬೇ ಅನಿಸುತ್ತೆ. ಇವಾಗ ನಾನು ಪ್ರಿಷನ್ನ ಆಚೆ ಕರ್ಕೊಂಡು ಬರಬೇಕು ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕಾಗತ್ತೆ. ಅವಳಿಗೆ ಒನ್ ಡೇ ಅಲ್ಲಿ ಏನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಏನೆಲ್ಲ ಬೇಕೋ ಅದನ್ನೆಲ್ಲನೂ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಳಿಗೆ ಎಕ್ಸ್ಟ್ರಾ ಬಟ್ಟೆ ಆಗಿರ್ಬೋದು, ಹಾಗೆ ಸ್ನ್ಯಾಕ್ಸ್ ಆಗಿರ್ಬೋದು, ಹಾಗೆ ನೆಕ್ಸ್ಟು ಇವಾಗ ಚಳಿ ಇದೆ ಅಲ್ವಾ, ಅದಕ್ಕೆ ಏನೇನು ಬೇಕೋ ಎಲ್ಲ ಗ್ಲೌಸ್, ಶೂ, ಜೊತೆಗೆ ಕ್ಯಾಪ್, ಈ ಥರದನ್ನೆಲ್ಲನೂ ನಾನು ಇವಾಗ ಒಂಥರ ಜಾಸ್ತಿ ಒಂದು ಬಿಗ್ ಹ್ಯಾಂಡ್ ಬ್ಯಾಗಲ್ಲೇ ಕ್ಯಾರಿ ಮಾಡಿಬಿಡ್ತೀನಿ. ಹಾಗೆ ನಾವು ಸ್ಟ್ರಾಲರ್ ಕೂಡ ಕ್ಯಾರಿ ಮಾಡಿದ್ವಿ. ಈ ಮಿನಿ ಸ್ಟ್ರಾಲರ್ ಎಲ್ಲ ಬರುತ್ತೆ ಟ್ರಾವೆಲ್ ಟೈಮಲ್ಲಿ ಯೂಸ್ ಮಾಡ್ತಾರೆ, ಅದನ್ನು ಕೂಡ ತೊಗೊಂಡಿದ್ವಿ. ಬಟ್ ಆದರೆ ಅದನ್ನು ನಾವು ಲಾಸ್ಟ್ ವೇಗಸ್ ಎಲ್ಲ ಹೋದಾಗ ತೊಗೊಂಡೋದಾಗ ತುಂಬಾ ಒಂಥರ ಡಿಸ್ಕಂಫರ್ಟ್ ಆಯಿತು. ಅಷ್ಟು ಯೂಸ್ಫುಲ್ ಅನಿಸ್ಲಿಲ್ಲ. ಯಾಕೆಂದರೆ ಪ್ರಿಷಾಗೆ ನಿದ್ದೆ ಬಂದಾಗ ಅದರಲ್ಲಿ ಕರೆಕ್ಟಾಗಿ ಮಲ್ಕೊಳೋದಕ್ಕಾಗ್ತಿರ್ಲಿಲ್ಲ. ಹಾಗೆ ಎಷ್ಟೊಂದು ಐಟಮ್ಸ್ ಇಟ್ಕೋಬೇಕು ಅಂದ್ರೂ ಜಾಗ ಆಗ್ತಿರ್ಲಿಲ್ಲ. ಸೊ ಈ ಥರ ಫುಲ್ ಸ್ಟ್ರಾಲರ್ನ ಕ್ಯಾರಿ ಮಾಡಿದ್ರೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸ್ಟ್ರಾಲರನ್ನೇ ಚೆಕ್ ಇನ್ ಮಾಡಿಬಿಟ್ಟಿದ್ವಿ. ಇವಾಗ ನಾವು ಆ್ಯಸ್ ಸೂನ್ ಆಸ್ ನಾವು ಆ ಬೋಟಿಂದ ಆಚೆ ಬಂದ ತಕ್ಷಣನೇ ಇದು ಬಂದು ಕ್ಯಾಟಲಿನಾ ಐಲ್ಯಾಂಡ್ ಅಂತ. ಇದು ಹೇಳ್ದಂಗೆ ಲಾಸ್ ಏಂಜಲೀಸ್ ಕೌಂಟಿ ಒಳಗಡೆನೆ ಇದೆ. ಇದು ನಾವು ಇನ್ನೂ US ಬಿಟ್ಟು ಹೋಗಿಲ್ಲ ಆಕ್ಚುಲಿ. ಸೊ ಇನ್ನು ಲಾಸ್ ಏಂಜಲೀಸ್ ಅಲ್ಲಿ ಕೌಂಟಿಲೇ ಇದೀವಿ ಅಂತ ಹೇಳ್ಬೋದು. ಕ್ಯಾಲಿಫೋರ್ನಿಯಾ ಸ್ಟೇಟ್ ಅಲ್ಲೇ ಇದೀವಿ. ಬಟ್ ಇದು ಬಂದು ಒಂಥರ ಟೂರಿಸ್ಟಿಕ್ ಪ್ಲೇಸ್ ತರನೇ ಇದೆ. ಇಲ್ಲೆಲ್ಲ ನೋಡಿದ್ರೆ ತುಂಬಾ ಗಾಲ್ಫ್ ಕಾರ್ಟ್ಸ್ ಎಲ್ಲ ರೈಡ್ ಮಾಡ್ತಾ ಇದ್ದಾರೆ. ಗಾಲ್ಫ್ ಕಾರ್ಟ್ ನ ರೆಂಟ್ ಮಾಡಿದೀವಿ 1 ಅವರ್ಗೆ. ಇದು ಐಲ್ಯಾಂಡ್ ತುಂಬಾ ಸ್ಮಾಲ್ ಆಗಿದೆ. ಸೊ 1 ಅವರ್ಗೆ ನಾವು ಕವರ್ ಮಾಡ್ಬೋದು. ಆ ತರನೇ ಇದು ಐಲ್ಯಾಂಡ್. ಅಂಡ್ ಆಲ್ಸೋ ಅವರು ರೂಟ್ ಎಲ್ಲ ಹೇಳಿದ್ದಾರೆ. ಅಂಡ್ ಗಾಲ್ಫ್ ಕಾರ್ಟ್ ಯೂಶಲಿ ಗಾಲ್ಫ್ ಫೀಲ್ಡ್ ಅಲ್ಲಿ ಇರುತ್ತೆ. ಬಟ್ ಆದ್ರೆ ಇಲ್ಲಿ ಟೂರಿಸ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಇಟ್ಸ್ ರಿಯಲಿ ನೈಸ್. ಒಂಥರ ತುಂಬಾನೇ ನೈಸ್ ಫೀಲಿಂಗ್ ಇದೆ ಇದು. ಅಂಡ್ ನಮ್ಗೆನೆ ಒಂದು ದೊಡ್ಡ ಕಾರ್ಟೆ ಕೊಟ್ಬಿಟ್ಟಿದ್ದಾರೆ 3 ಜನಕ್ಕೆ. ಚೆನ್ನಾಗಿದೆ. Prisha, you like it? Yes, yes. Are you ready? Yes, yes. ಹೋಗೋಣ ಬರಪ್ಪ. Yes, let's go. ಸೊ ಸ್ಲೋ ಆಗಿ ಐಲ್ಯಾಂಡ್ ನೋಡ್ಕೊಂಡು ಬರೋದಕ್ಕೆ ಯಾವ ತರ ಬೇಕೋ ಆ ತರ ರೂಟ್ ನು ಮಾಡಿದ್ದಾರೆ. ಅಂಡ್ ಡೈರೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ. ತುಂಬಾ ಈಸಿಯಾಗಿ ಹಾಕಿದ್ದಾರೆ. ಸೊ 1 ಅವರ್ ರೈಡ್ ಇದೆ. ತುಂಬಾ ಚೆನ್ನಾಗಿದೆ. ಯಾವ್ಯಾವ ವ್ಯೂ ಪಾಯಿಂಟ್ಸ್ ಎಲ್ಲ ಹೇಳಿದ್ದಾರೆ ಅಲ್ಲೋಗಿ ಸ್ಟಾಪ್ ಮಾಡಿಸ್ಕೊಂಡು ವ್ಯೂ ನೋಡ್ಕೊಂಡು ಬರೋದು.
ಎಷ್ಟು ಫನ್ ಆ್ಯಕ್ಟಿವಿಟಿ ಅಲ್ವಾ. ಚಂದು ಅಂತೂ ಫುಲ್ ಗಾಲ್ಫ್ ಕಾರ್ಟ್ನ ಓಡಿಸೋದಕ್ಕೆ ಎಕ್ಸೈಟೆಡ್ ಆಗಿದ್ದರು. ಆ್ಯಂಡ್ ಪ್ರಿಷಾ ನೋಡಿದ್ರಲ್ಲ, ಅವಳು ಕೂಡ ಅಷ್ಟೇ ತುಂಬಾ ಫನ್ ಆ್ಯಂಡ್ ಎಂಜಾಯ್ ಮಾಡ್ತಾ ಇದ್ದಾಳೆ. ನಾವಿವಾಗ ಫುಲ್ ಮೇಲ್ಗಡೆ ಒಂದು ಟಾಪ್ ವ್ಯೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ಥರ ಇದು ಚಿಕ್ಕದಾಗಿರೋದ್ರಿಂದ ಐಲ್ಯಾಂಡು ಸುತ್ತಾಡ್ಕೊಂಡು ಎಲ್ಲಿ ಬೇಕು ಅಲ್ಲಿ ರಿಲ್ಯಾಕ್ಸಿಂಗ್ ಆಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ಬಿಟ್ಟು ಹೋಗೋದು. ಆ್ಯಂಡ್ ತುಂಬಾ ಫನ್ ಅನ್ನಿಸ್ತಾ ಇದೆ. ಈ ವಿಡಿಯೋ ನೋಡಿ, ಈ ಜಾಗ ನೋಡಿ ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ನನ್ನ ನೆಕ್ಸ್ಟ್ ಎಪಿಸೋಡ್ಸ್ನ ವಾಚ್ ಮಾಡೋದನ್ನು ಮರಿಬೇಡಿ. ನಾನು ನಿಮ್ಮನ್ನು ಆದಷ್ಟು ಹೊಸ ಜಾಗಕ್ಕೆ ಹಾಗೆ ನನ್ನ ಲೈಫಲ್ಲಿ ಆಗೋ ಒಂದು ಸ್ಪೆಷಲ್ ಇವೆಂಟ್ಸ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ನೋಡಿದ್ರಲ್ಲ, ಐಲ್ಯಾಂಡ್ ಫುಲ್ ಇದೇ ಥರ ಕಾರ್ಟ್ನ ರೆಂಟ್ ಮಾಡ್ಕೊಂಡೇ ಓಡಾಡ್ತಾ ಇದ್ದಾರೆ ಅಲ್ವಾ ಎಲ್ಲರೂ. ಸೊ ಅದೇ ರೀತಿ ಎಲ್ಲರೂ ಒಂದೊಂದು ಏನು ಮ್ಯಾಪ್ ಇರುತ್ತೋ ಆ ಪಾಯಿಂಟ್ ಹತ್ರ ಸ್ಟಾಪ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಥರ ಒಂದು ಗ್ರೂಪ್ ಕಾರ್ಟ್ಸ್ನ ನೀವು ನೋಡ್ಬೋದು, ಎಷ್ಟು ಜನ ಇದ್ದಾರೆ ಅಂತ, ಹಾಗೆ ಫ್ಯಾಮಿಲೀಸ್ ಎಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನಾವು ಇಲ್ಲಿ ಎಷ್ಟೊಂದು ಜನ ಕನ್ನಡದವರು ಕೂಡ ನಾವು ಕನ್ನಡದಲ್ಲಿ ಮಾತಾಡೋದು ನೋಡಿ ಅವರು ಬಂದುಬಿಟ್ಟು ಮಾತಾಡಿಸ್ತಾ ಇದ್ರು. ಒಂಥರ ತುಂಬ ಕನ್ನಡದವರು ಕೂಡ ಕ್ರೂಸ್ ಟ್ರಿಪ್ಪಿಗೆ ಬಂದಿದ್ದರು. ಅದು ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಕನ್ನಡ ಭಾಷೆ ಕೇಳಿ ಎಲ್ಲ ಕಡೆನೂ. ಸೊ ಇವಾಗ ತುಂಬ ಮೇಲ್ಗಡೆ ಬಂದಿದ್ದೀವಿ ರೈಡ್ ಮಾಡಿಕೊಂಡು. ಸೊ ಒಂಥರ ನಮ್ಮ ಕೂರ್ಗ್ ಕಡೆ ಹೋದಂಗೆ ಅನ್ನಿಸ್ತಾ ಇತ್ತು. ಫುಲ್ ಫಾಗಿ ವೆದರು, ಸನ್ನಿ ಇದ್ದಿದ್ರೆ ಇನ್ನೂ ಫುಲ್ ಕ್ಲಿಯರಾಗಿ ಕಾಣಿಸಿರೋದು, ವ್ಯೂ ಇನ್ನೂ ಚೆನ್ನಾಗಿರೋದು ಓಷನ್ದು ಎಲ್ಲ. ಸೊ ನೋಡಿ, ಇವಾಗ ಮೇಲ್ಗಡೆ ಬಂದರೆ ಈ ಥರ ಸ್ಮಾಲ್ ಮಿನಿ ಐಲ್ಯಾಂಡು ಮತ್ತು ಇಲ್ಲೆಲ್ಲ ಯಾಚ್ ಬೋಟ್ಸ್ ಎಲ್ಲ ನಿಲ್ಲಿಸಿದ್ದಾರೆ. ಆ್ಯಂಡ್ ಫುಲ್ ಫಾಗಿ ಇದೆ, ನೋಡ್ಬೋದು ಹೇಗೆ ಕವರ್ ಆಗಿದೆ ಅಂತ. ಆ್ಯಂಡ್ ಎಷ್ಟೊಂದು ಫ್ಯಾಮ್ಲೀಸ್ ತುಂಬ ಎಲ್ಲರೂ ಇದನ್ನೇ ಎಂಜಾಯ್ ಮಾಡ್ತಾ ಇದ್ದಾರೆ, ಫುಲ್ ರೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಚಂದು ಸೂಪರಾಗಿ ಡ್ರೈವ್ ಮಾಡ್ತಾ ಇದ್ದಾರೆ. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್. ಐಲ್ಯಾಂಡ್ ಫುಲ್ ರೌಂಡ್ ಹೊಡಿಯೋದು. ಅಲ್ಲಿಂದ ಬಂದಿದ್ದು ನಾವು ಫುಲ್ ಡೌನಿಂದ ಇಲ್ಲಿ ಫುಲ್ ಆಲ್ಮೋಸ್ಟ್. ವಾವ್, ವೆರಿ ನೈಸ್. ನಮ್ಮ ಕ್ರೂಸ್ ಅಲ್ಲಿದೆ, ಬಟ್ ಫಾಗ್ ಇರೋದ್ರಿಂದ ಅಷ್ಟು ಕಾಣ್ತಾ ಇಲ್ಲ. ಕವರ್ ಆಗ್ಬಿಟ್ಟಿದೆ ಕಂಪ್ಲೀಟ್ ಆಗಿ. ಜಸ್ಟ್ ಒಂಥರ ಶಾಡೋ ಥರ ಕಾಣ್ತಾ ಇದೆ ಅಲ್ಲ, ವೆರಿ ಮೈಲ್ಡ್ ಆಗಿ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ. ಈ ಮ್ಯಾಪ್ ನೋಡಿಕೊಂಡು ಯಾವ ಥರ ಏನು ಅಂತ ಸ್ಟಾರ್ಟ್ ಮಾಡೋದು. ನಾವೆಲ್ಲಿದ್ದೀವಿ ಇವಾಗ? ಸೊ ಇದು ಆಕ್ಚುಲಿ ಇದು ಕ್ಯಾಟ್ಲಿನಾ ಐಲ್ಯಾಂಡ್ದು ಒಂದು ಮ್ಯಾಪ್ ಕೊಟ್ಟಿದ್ದಾರೆ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟ್ ಈ ತರ ಬಂದು ಇಲ್ಲಿ ನಿಂತಿದೀವಿ. ಸೊ ಇವಾಗ ಇಲ್ಲೋಗಿ ಲೆಫ್ಟ್ ಹೋಗಿ ಇಲ್ಲೊಂದು ಬೊಟಾನಿಕಲ್ ಗಾರ್ಡನ್ಸ್ ಅಂತ ಇದೆ. ಸೊ ಅಲ್ಲೋಗಿ ನೋಡ್ಕೊಂಡು ಮತ್ತೆ ಬಂದು ಈ ತರ ರೌಂಡ್ ಹಾಕೊಂಡು ಇಲ್ಲಿಗೆ ಬರೋಷ್ಟರಲ್ಲಿ 1 hour ಆಗುತ್ತೆ ಆಕ್ಚುಲಿ. ನನಗೆ ಈ ಐಲ್ಯಾಂಡ್ ಸುತ್ತಾಡಬೇಕಾದ್ರೆ ಫೀಲ್ ಅನಿಸಿದ್ದು ಅಂದರೆ ನಾನು ಎಲ್ಲೋ ಇಲ್ಲೇ ಚಿಕ್ಕಮಂಗ್ಳೂರು ಕೂರ್ಗ್ ಕಡೆ ಬಂದಿದ್ದೀನಿ ಅಂತಲೇ ಅನ್ನಿಸ್ತಾ ಇತ್ತು. ಆ ಗ್ರೀನರಿ ಆಗಿರ್ಬೋದು, ಫಾಗಿ ವೆದರ್, ಹಾಗೆ ಸ್ವಲ್ಪ ಘಾಟ್ ಸೆಕ್ಷನ್ ಇರುತ್ತೆ. ಜೊತೆಗೆ ಒಂಥರ ತುಂಬ ಚಳಿನೂ ಇಲ್ಲ, ಒಂಥರ ಪ್ಲೆಸೆಂಟಾಗಿತ್ತು ಕ್ಲೈಮೇಟ್ ಕೂಡ. ಆದರೆ ನಾವು ಈ ಒಂದು ರೈಡ್ ಮಾಡಬೇಕಾದ್ರೆ ಸಖತ್ತು ಗಾಳಿ ಥರ ಬರೋದು, ಆವಾಗ ಒಂದು ಸ್ವಲ್ಪ ಜಾಸ್ತಿ ಕೋಲ್ಡ್ ಅನ್ನೋ ಥರ ಅನ್ನಿಸ್ತಾ ಇರೋದು. ಅದು ಬಿಟ್ಟು ತುಂಬ ಪ್ಲೆಸೆಂಟಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಟ್ರೀಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಐಲ್ಯಾಂಡಲ್ಲಿ. ಆ್ಯಂಡ್ ಇನ್ನೊಂದು ಐಲ್ಯಾಂಡ್ದು ವೈಬ್ ಏನಪ್ಪ ಅಂತಂದರೆ ಮನೆಗಳು. ಇಲ್ಲಂತೂ ಒಂದೊಂದು ಮನೆ ಒಂದೊಂದು ಡಿಫ್ರೆಂಟಾಗಿ ಆರ್ಕಿಟೆಕ್ಚರಲ್ಲಿ ಕಟ್ಟಿದ್ದಾರೆ ಆ್ಯಂಡ್ ಕಲರ್ಫುಲ್ಲಾಗಿ ಪೇಂಟ್ ಮಾಡಿದರು. ಸೊ ಐಲ್ಯಾಂಡ್ ಅಂತ ಅಂದ್ರೆ ಒಂದು ವೈಬ್ ಇರುತ್ತೆ ಅಲ್ವಾ, ನಮಗೆ ಅದು ಒಂಥರ ಸೀನರಿ ಬಂದ್ಬಿಡುತ್ತೆ. ಅದೇ ಥರನೇ ಅನ್ನಿಸ್ತಾ ಇತ್ತು. ಹಾಗೆ ಇಲ್ಲಿ ಪ್ರತಿಯೊಂದು ಮನೆ ಮುಂದೆ ನೀವು ನೋಡ್ಬೋದು ಈ ಥರ ಗಾಲ್ಫ್ ಕಾರ್ಟ್ ಇಟ್ಕೊಂಡಿದ್ದಾರೆ.
ಸೊ ಗಾಲ್ಫ್ ಆಡೋದಕ್ಕೆ ಹೋಗ್ತಾರೆ. ಹಾಗೆ ಇದೊಂಥರ ಐಲ್ಯಾಂಡಲ್ಲಿ ಸುತ್ತಾಡೋದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ ಎಷ್ಟು ಚಿಕ್ಕದಾಗಿ ಮನೆಗಳಿದೆ, ಪಕ್ಕನೇ ಇದೆ. ಹಾಗೆ ಕಲರ್ಫುಲ್ ಆಗಿದೆ. ಹಾಗೆ ಡಿಸೈನ್ ಕೂಡ ಅಷ್ಟೇ, ಗಿಡಗಳಾಗಿರ್ಬೋದು, ಹೂಗಳಿಂದ ಅಲಂಕಾರ ಮಾಡಿದ್ದಾರೆ, ಲೈಟ್ಸ್ ಹಾಕಿದ್ರು. ಸೊ ಒಂಥರ ನೋಡಿ ಬನಾನಾ ಟ್ರೀಸ್ ಆಗಿರ್ಬೋದು, ತುಂಬಾ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋದಕ್ಕೂ ಕೂಡ. ನನಗಂತೂ ಇದನ್ನು ನೋಡ್ತಾನೆ ಒಂಥರ ಅಮೇಝಿಂಗ್ ಅನ್ನಿಸ್ತು. ಹಾಗಾಗಿ ಚಂದುಗೆ ಇನ್ನೊಂದು ಸಲ ಈ ಒಂದು ಮನೆಗಳ ಹತ್ರನೇ ಸುತ್ತಾಡೋಣ ಸ್ವಲ್ಪ ಹೊತ್ತು ಅಂತ ಹೇಳಿದೆ. ಸೊ ಹಾಗಾಗಿ ಒಂದು 2 ರೌಂಡ್ ಇಲ್ಲೇ ಓಡಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಓವರಾಲ್ ಈ ಐಲ್ಯಾಂಡಲ್ಲಿ ಫನ್ ಮಾಡೋದು ಅಂತ ಅಂದರೆ ಈ ಥರ ಒಂದು ಗಾಲ್ಫ್, ಜಸ್ಟ್ ಹಾಗೆ ಬ್ರೂವರೀಸ್ ಆಗಿರ್ಬೋದು, ರೆಸ್ಟೋರೆಂಟ್ಸ್ ಇರುತ್ತೆ, ಅವೆಲ್ಲ ಎಕ್ಸ್ಪ್ಲೋರ್ ಮಾಡೋದು, ಸಿ ವ್ಯೂ ತೊಗೊಳೋದು, ಇದೇ ಥರನೇ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಹಾಗೆ ನನಗಂತೂ ಈ ಒಂದು ಕಾರ್ಟ್ನ ರೈಡ್ ಮಾಡೋದಕ್ಕೆ ಸಖತ್ತು ಖುಷಿ ಅನ್ನಿಸ್ತಾ ಇತ್ತು. ಎಲ್ಲರೂ ಕೂಡ ಈ ಕಾರ್ಟಲ್ಲೇ ಸುತ್ತಾಡ್ತಾಯಿದ್ರು. ಕಾರ್ ಅಂತೂ ನಾನು ನೋಡಲೇ ಇಲ್ಲ ಅಷ್ಟು, ಫುಲ್ ಆಲ್ಮೋಸ್ಟ್ 90% ಕಾರ್ಟಲ್ಲೇ ಓಡಾಡ್ತಾಯಿದ್ರು ಟೂರಿಸ್ಟು. ಹಾಗೆ ಇನ್ನೊಂದೇನಪ್ಪ ಅಂದರೆ ನಾವು ಸಿಯಾಟಲ್ ಸುತ್ತಮುತ್ತ ಹೋದರೆ ಎಷ್ಟೊಂದು ಐಲ್ಯಾಂಡ್ಸ್ ಇದೆ, ಅಲ್ಲೆಲ್ಲ ನಾವು ಫೆರಿಲಿ ಹೋಗ್ಬಿಟ್ಟು ಕಾರ್ ತೊಗೊಂಡೋಗಿ ಹಾಗೇ ಎಕ್ಸ್ಪ್ಲೋರ್ ಮಾಡ್ತೀವಿ. ಇಲ್ಲಾಂದರೆ ಎಷ್ಟೊಂದು ಜನ ಬೈಕಿಂಗ್ ಹೋಗ್ತಾರೆ, ಈ ಥರನೇ ಇರುತ್ತೆ. ಬಟ್ ಈ ಥರ ಗಾಲ್ಫ್ ಕಾರ್ಟ್ನ ಫುಲ್ ಸುತ್ತಾಟ ಮಾಡೋದಕ್ಕಂತೂ ಅಲ್ಲಿ ಈ ಥರ ಆಪ್ಷನ್ನೇ ಇಲ್ಲ. ಹಾಗಾಗಿ ನಾನು ಚಂದು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಹಾಗೆ ನನಗೂ ಕೂಡ ಗಾಲ್ಫ್ ಕೋರ್ಟ್ನ ರೈಡ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ಓಡಿಸ್ದೆ. ಸೊ 1 hour ಇತ್ತು, 1 hour 10 minutes 20 minutes ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತೇಳಿ ಚೆನ್ನಾಗಿ ಸುತ್ತಾಡಿಕೊಂಡು ಹೋದ್ವಿ ನಾವು. ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಕಾರ್ಟ್ ಬಂದು ತುಂಬ ಸ್ಪೀಡಾಗೂ ಹೋಗಲ್ಲ, ಒಂದು ಮಿನಿಮಮ್ ಸ್ಪೀಡ್ ಲಿಮಿಟಲ್ಲೇ ಸೆಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಸೇಫಾಗಿದೆ. ಆ್ಯಂಡ್ ಪ್ರಿಷಾ ಕೂಡ ಮಲ್ಕೊಂಡಿದ್ದಾಳೆ. ಆ್ಯಂಡ್ ಅವಳಿಗೂ ಕೂಡ ಕಾಸಿಟ್ಟು ಥರ ಕೊಟ್ಟಿದ್ರು. ಹಾಗಾಗಿ ಅವಳು ನಿದ್ದೆ ಮಾಡ್ತಾಯಿದ್ಲು. ನಿಧಾನಕ್ಕೆ ನಾನು ಕೂಡ ಒಂದು ರೈಡ್ ಮಾಡಿದೆ. ಸೊ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತು. ಮನೆಗಳು ತುಂಬಾನೇ ಚೆನ್ನಾಗಿದ್ದಾವೆ. ಹಾಗೆ ಮೇಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ನೋಡ್ಬೋದು. ಹಾರ್ಸ್ ಎಲ್ಲ ಇಲ್ಲಿ ಸಾಕಿದ್ದಾರೆ, ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಅದಕ್ಕೆ ನೋಡೋಣ ಅಂತ ಒಂದು ಸ್ಟಾಪ್ ಮಾಡಿದ್ವಿ. ಅಂಡ್ ಪ್ರಿಷಾ ಮಲ್ಕೊಂಡಿದ್ದಾಳೆ. ಸೊ ಹಾಗಾಗಿ ಚಂದು ನಂದು ಮೀ ಟೈಮ್ ಆಗಿದೆ. ಇವಾಗ ನಾವು ಎಲ್ಲಿ ಬೇಕೋ ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಸ್ವಲ್ಪ ನೋಡ್ತಾ ಇದ್ದೀವಿ. ಸೊ ಅವಳದು ನಿದ್ದೆ ರೂಟೀನ್ ಕಂಪ್ಲೀಟ್ ಆದರೆ ಡೇ ಕೂಡ ಇನ್ನೂ ಚೆನ್ನಾಗಾಗುತ್ತೆ, ನಮ್ಮದು ರೈಡ್ ವೆಕೇಶನ್ ಎಲ್ಲ ಕೂಡ. ಆ್ಯಂಡ್ ಒಂಥರ ಐಲ್ಯಾಂಡಲ್ಲಿ ಮರಗಳು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಂಥರ ಟ್ರೀಸ್ ಸಖತ್ ಕ್ಯೂಟ್ ಅಂತ ತುಂಬ ಬ್ಯೂಟಿಫುಲ್ ಆಗಿದೆ. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಚಂದು ಹೇಳ್ತಾ ಇದ್ದೆ, ನಾನು ತುಂಬ ಗೋವಾ ಇದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅಂತೂ ಪ್ಲ್ಯಾನ್ ಮಾಡಬೇಕು ಹೋದಾಗ ಅಂತ. ಬಟ್ ಇಂಡಿಯಾ ಫೀಲ್ ಬರ್ತಾ ಇದೆ. ಗಾಲ್ಫ್ ಕಾರ್ಟಲ್ಲಿ ಸುತ್ತಾಡ್ಕೊಂಡು ಬಂದು ಇವಾಗ ನಾವು ಈ ಒಂದು ಸ್ಮಾಲ್ ಮಿನಿ ಟೌನ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಬಂದರೆ ನೀವು ಫುಲ್ ಶಾಪಿಂಗ್ ಮಾಡೋದಕ್ಕೆ, ಹಾಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ, ಮಕ್ಕಳಿಗೆ ಚಿಕ್ಕ ಪ್ಲೇ ಏರಿಯಾ ಇದೆ, ಗಿಫ್ಟ್ ಶಾಪ್ಸ್ ಇದೆ, ಹಾಗೆ ಕಾಫಿ ಶಾಪ್ಸ್ ಆಗಿರ್ಬೋದು, ಪಿಜ್ಜಾ, ರೆಸ್ಟೋರೆಂಟ್, ಬ್ರೂವರೀಸ್ ಈ ಥರ ಇರುತ್ತೆ. ಸೊ ಇಲ್ಲಿ ನಾವೆಲ್ಲನೂ ತಿನ್ಕೊಳೋದಾಗಲಿ, ರಿಫ್ರೆಶ್ ಮಾಡ್ಕೊಳೋದು, ಹಾಗೆ ಓಡಾಡೋದು, ಸುತ್ತಾಡ್ಬೋದು. ಈ ಶಾಪ್ಸ್ನೆಲ್ಲ ಶಾಪಿಂಗ್ ಮಾಡೋದಕ್ಕೆಲ್ಲನೂ
ಚೆನ್ನಾಗಿರುತ್ತೆ ಇಲ್ಲಿ. ಸೊ ನಾನು ಚಂದು ಎಲ್ಲೋದ್ರೂ ಅಷ್ಟೇ ನಾವು ಯೂಶ್ವಲಿ ಮೊದಲೆಲ್ಲ ಆದರೆ ಏನಾದರೂ ತೊಗೊಳೋದ ನೆನಪಿಗೆ ಅಂತೆಲ್ಲ ತುಂಬಾ ಏನಾದರೂ ಹುಡುಕ್ಬಿಟ್ಟು ಶಾಪ್ ಮಾಡ್ತಾಯಿದ್ವಿ. ಬಟ್ ಸಮ್ ರೀಸನ್ ನಮಗೆ ಎಲ್ಲನೂ ಇರುತ್ತೆ ಅಲ್ವಾ, ನಾರ್ಮಲಾಗಿ ಎಲ್ಲ ಥರನೂ ಬಟ್ಟೆ ಆಗಲಿ ಎಲ್ಲ ಕಡೆನೂ ಸಿಗುತ್ತೆ, ಈ ಥರ ಕೆಲವೊಂದೆಲ್ಲ ಇರುತ್ತೆ. ಬಟ್ ನೆನಪಿಗೆ ಅಂತ ಇವಾಗ ನಾವು ಮ್ಯಾಗ್ನೆಟ್ ಕಲೆಕ್ಟ್ ಮಾಡ್ತೀವಿ, ಎಲ್ಲೋದ್ರೂ ಒಂದು ಮ್ಯಾಗ್ನೆಟ್ನ ಕ್ಯಾರಿ ಮಾಡ್ತೀವಿ. ಆ್ಯಂಡ್ ಏನಾದರೂ ತುಂಬ ಇಂಟ್ರೆಸ್ಟಿಂಗ್ ಇದ್ದರೆ ತೊಗೊತೀವಿ. ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ನಾವು ರಿಲ್ಯಾಕ್ಸ್ ಆಗ್ತಿದೀವಿ ಅಂತ, ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಒಂಥರ ಕ್ರೂಸ್ ಎಲ್ಲ ಇದ್ದಂಗೆ ಅನಿಸ್ಲಿಲ್ಲ. ಹೋಗಿ ಐಲ್ಯಾಂಡ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕೂಡ ಬಂದ್ವಿ. ಅಂಡ್ ಇವಾಗ ಡಿನ್ನರ್ ಹೋಗೋದಕ್ಕೆ ರೆಡಿ ಆಗಿದ್ವಿ. ಅಂಡ್ ಫಾರ್ಮಲ್ ಡೈನಿಂಗ್ಗೆ ಇವತ್ತು ಇಲ್ಲೂ ಕೂಡ ಈ ತರ ಡ್ರೆಸ್ ಕೋಡ್ ಹಾಗೆ ಪಾರ್ಟಿ ಆ ತರ ಎಲ್ಲ ನಡೀತಾ ಇರುತ್ತೆ. ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ, ಜಕೂಸಿ ಆಗಿರ್ಬೋದು, ಪೂಲ್ ಎಲ್ಲ ಕೂಡ ಇದೆ ಇಲ್ಲಿ. ಎಷ್ಟು ತರ ಬೇಕೋ ನೀವು ಅಷ್ಟು ತರ ಎಂಗೇಜ್ ಆಗ್ಬೋದು, ಅಷ್ಟು ಆಕ್ಟಿವಿಟೀಸ್ ಮಾಡ್ಬೋದು ಇಲ್ಲಿ. ಸೊ ಇವಾಗ ನಾವು ಫಾರ್ಮಲ್ ಡೈನಿಂಗಿಗೆ ಎಲ್ಲ ರೆಡಿ ಆಗ್ತಾ ಇದೀವಿ. ಅಂಡ್ ನಾವು ಕೂಡ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ. ಅಂಡ್ ಪ್ರಿಷಾ ಕೂಡ ಫ್ರೆಶ್ ಅಪ್ ಆದ್ಲು. ಸೊ ಹಾಗಾಗಿ ಇವಾಗ ರೆಡಿ ಆಗಿದೀವಿ ಡಿನ್ನರ್ ಹೋಗೋದಕ್ಕೆ. ಅಂಡ್ ಇಲ್ಲಿ ಸ್ವಲ್ಪ ಚಳಿನೇ ಅನಿಸ್ತಾ ಇದೆ. ಹೋಪ್ಸೋ ಮೆಕ್ಸಿಕೋ ಐಲ್ಯಾಂಡ್ ರೀಚ್ ಆದಾಗ, ಮೆಕ್ಸಿಕೋ ಒಂದು ಸಿಟಿ ರೀಚ್ ಆದಾಗ ಅಲ್ಲಿ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ. ಇವಾಗ ನಾನು ಸೇಮ್ ಆಸ್ ಯೂಶುವಲ್ ಬೆಳಿಗ್ಗೆ ಹಾಕಿದ್ನು ಎಷ್ಟೊಂದು ಔಟ್ಫಿಟ್ ತಗೊಂಡ್ಬಂದಿದ್ದೀನಿ. ಬಟ್ ಇದು ಚೆನ್ನಾಗಿ ಅನ್ನಿಸ್ತಾ ಇದೆ, ಕಂಫರ್ಟಬಲ್ ಇದೆ. ಹಾಗಾಗಿ ಸೇಮ್ ಬ್ಲ್ಯಾಕ್ ಔಟ್ಫಿಟ್ ಅಲ್ಲೇನೆ ರೆಡಿ ಆಗಿದ್ದೀನಿ. ತುಂಬಾನೇ ಅವರು ಯಾವಾಗ್ಲೂ ಬಂದು ರೂಮ್ ಬೆಡ್ ಎಲ್ಲ ನೀಟಾಗಿ ಸೆಟ್ ಮಾಡಿ ಹೋಗ್ತಾ ಇರ್ತಾರೆ. ತುಂಬಾ ಒಂಥರ ಜಾಸ್ತಿ ರಿಲ್ಯಾಕ್ಸ್ ಆಗಬೇಕು ನೀವು ಅಂತ ಅಂದರೆ ತುಂಬ ಟಯರ್ಡ್ ಅನಿಸ್ತಾ ಇದೆ. ಯಾವಾಗಲೂ ಸುತ್ತಾಟ ಅಲ್ಲಿ ಇಲ್ಲಿ ಟ್ರಾವೆಲ್ ಆ ಥರ ಅನಿಸ್ತಾ ಇದೆ. ಕ್ರೂಸ್ ಈಸ್ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ನನಗಂತೂ ತುಂಬ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ತುಂಬ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಫ್ಯಾಮಿಲಿ ಕೂತ್ಕೊಂಡು ರಿಲ್ಯಾಕ್ಸಿಂಗ್ ಆಗಿ ಊಟ ಮಾಡಬೇಕು, ಹಾಗೆ ಮಾತಾಡಿಕೊಂಡು ರಿಲ್ಯಾಕ್ಸಿಂಗ್ ಆಗಿರಬೇಕು ಅಂದರೆ ಈ ಒಂದು ಫೈನ್ ಡೈನಿಂಗ್ನ ಕ್ರೂಸಲ್ಲೇನೇ ಇರುತ್ತೆ ಆಪ್ಷನ್ನು. ನಾವು ಬುಕ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ಪೇ ಮಾಡಿ ಹೋಗೋ ಥರನೂ ಕೆಲವೊಂದು ರೆಸ್ಟೋರೆಂಟ್ ಇರುತ್ತೆ. ಬಟ್ ಹಾಗೆ ಈ ಪ್ಯಾಕೇಜಲ್ಲೇ ಇನ್ಕ್ಲೂಡ್ ಆಗಿರೋ ಥರನೂ ರೆಸ್ಟೋರೆಂಟ್ ಇರುತ್ತೆ. ಸೊ ಇದು ಕಾಮನ್ ರೆಸ್ಟೋರೆಂಟ್. ಫೈನ್ ಡೈನಿಂಗ್ಗೆ ನಾವು ಬುಕ್ ಮಾಡ್ಕೊಂಡು ಬರ್ಬೋದು. ಸೊ ಪ್ರಿಷಾ ಅಂಡ್ ಎಲ್ಲ ನೋಡಿ ಅವ್ರ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅಂಡ್ ನಮ್ಮ ಫ್ರೆಂಡ್ಸ್ ಕೂಡ ಅಷ್ಟೊಳಗೆ ತುಂಬಾ ಪ್ಯಾಂಪರ್ ಮಾಡ್ತಾಯಿದ್ರು. ಅವಳಂತೂ ಅವ್ರ ಜೊತೆ ಇರೋದಕ್ಕೇ ಇಷ್ಟಪಡ್ತಾ ಇದ್ಲು, ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಾಗೆ ಈ ಫೈನ್ ಡೈನಿಂಗ್ನಲ್ಲಿ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂತಂದರೆ, ಏನು ಮೇಲ್ಗಡೆ ಎಲ್ಲ ಬುಫೆಲ್ಲಿ ಇಟ್ಟಿರ್ತಾರೋ ಸೇಮ್ ಐಟಮ್ಸೇ ಇಲ್ಲೂ ಕೂಡ ಇಟ್ಟಿರ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಸರ್ವ್ ಮಾಡೋದು ಎಲ್ಲ ಬಂದುಬಿಟ್ಟು ಈ ಥರ ನೀಟಾಗಿ ಪ್ರೆಸೆಂಟೇಷನ್ ಎಲ್ಲ ಮಾಡಿಕೊಂಡು, ಹಾಗೆ ಫೈನ್ ಡೈನಿಂಗ್ ಥರ ಒಂದು ಎಕ್ಸ್ಪೀರಿಯನ್ಸ್ ಕೂತ್ಕೊಂಡು ನೀಟಾಗಿ ಎಲ್ಲ ಸರ್ವ್ ಮಾಡ್ತಾರೆ. ಈ ರೀತಿಯಾಗಿ ಊಟ ಮಾಡ್ಬೋದು. ಸೊ ಮೇಲ್ಗಡೆ ಹೋದರೆ ನಾವು ಜಸ್ಟ್ ಹಾಗೆಯೇ ನಮಗೆ ಏನು ಬೇಕೋ ಅನ್ಲಿಮಿಟೆಡ್ ಬಫೆ ಥರ ನಾವೇ ಹಾಕ್ಕೊಂಡು ಬೇರೆ ಎಲ್ಲ ಥರ ಆಪ್ಷನ್ ಇರುತ್ತೆ, ತಿನ್ಕೋಬೋದು. ಸೊ ಇಲ್ಲಿ ಫೈನ್ ಡೈನಿಂಗ್ ಎಕ್ಸ್ಪೀರಿಯನ್ಸ್ ನಾವು ಆಲ್ಮೋಸ್ಟ್ ಒಂದು 2 ಸಲ 3 ಸಲ ಹೋಗಿದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ಡೆಸರ್ಟ್ ಆಗಿರ್ಬೋದು ಆ ಥರ ಎಲ್ಲ ನೀಟಾಗಿ ಪ್ರೆಸೆಂಟೇಷನ್ ಆಗಿ ತಂದುಕೊಡ್ತಾರೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ವೈಸ್ ಅಂತೂ ಅಮೇಝಿಂಗ್ ಆಗಿತ್ತು. ಹಾಗೆ ಇಂಡಿಯನ್ ಫುಡ್ ಅಂತ ಕೇಳಿದರೆ ಇಂಡಿಯನ್ ಫುಡ್ ಕೂಡ ಇರ್ತಿತ್ತು, ಬಟ್ ಕೆಲವೊಂದು ಮಾತ್ರ ಮಿನಿಮಮ್ ಆಪ್ಷನ್ ಅಷ್ಟೇ. ಸೊ ಬೆಂಡಿ ಕರಿ, ಹಾಗೆ ದಾಲ್ ಮಖನಿ, ಪೀಸ್ ಪಲಾವ್ ಈ ಥರ 1-2 ಐಟಮ್ ಅಷ್ಟೇ ಇರೋದು. ವೆಜ್ ಸೂಪ್ ಈ ಥರ ಕೆಲವೊಂದು ಐಟಮ್ಸ್ ಅಷ್ಟೇ ಇರ್ತಾ ಇದ್ದಿದ್ದು. ಹಾಗೆ ಕ್ರೂಸಲ್ಲಿ ನಿಮ್ಗೆ ಏನಾದರೂ ಆಲ್ಕೋಹಾಲ್ ಆಗಲಿ, ಡ್ರಿಂಕ್ಸ್ ಈ ಥರ ಎಲ್ಲ ಬೇಕಿದ್ರೂ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ, ಅದು ಇನ್ಕ್ಲೂಡ್ ಇರಲ್ಲ. ನಾವು ಉಪ್ಪಿನಕಾಯಿನ ಜಸ್ಟ್ ಒಂದು ಅಷ್ಟೇ ಕೇಳಿದ್ದು. ಬಟ್ ಆದರೆ ಇವರು ಒಂದು 7-8 ಬೌಲ್ ಎಲ್ಲರಿಗೂ ತಂದುಕೊಟ್ಬಿಟ್ರು, ಒಳ್ಳೆ ಪಲ್ಯ ಥರ. ಹಾಗೆ ಈ ಒಂದು ಊಟ ಬಂದು ತುಂಬಾ ಚೆನ್ನಾಗಿತ್ತು. ಬೆಂಡಿ ಕರಿ ಏನೋ ಇತ್ತು, ಬೆಂಡಿ ಫ್ರೈ ಥರ. ಹಾಗೆ ದಾಲ್ ಮಖನಿ ಇತ್ತು, ಕರ್ಡ್ ಜೊತೆಗೆ ರೈಸ್ ಈ ಥರ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ನಮ್ಮ ಇಂಡಿಯನ್ ಶೆಫ್ಸ್ ಕೂಡ ಇದ್ದಾರೆ ಇಲ್ಲಿ. ಸೊ ಕ್ರೂಸಲ್ಲಿ ಅವರು ಕೂಡ ಅಡುಗೆ ಮಾಡ್ತಾರೆ, ತುಂಬಾ ಚೆನ್ನಾಗಿತ್ತು. ಇದಂತೂ ಸಖತ್ ಇಷ್ಟ ಆಯಿತು. ಇವತ್ತಿನ ವಿಡಿಯೋ ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿ ಆಗಿರಿ, ಸೇಫ್ ಆಗಿರಿ. ಲವ್ ಯು ಗೈಸ್. ಬಾಯ್.